ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆಮೇನ್. ದೇವರ ಮಕ್ಕಳಿಗೆ ಏನು ಈ ವಾಕ್ಯವನ್ನು ಧ್ಯಾನಿಸುವುದಾದರೆ ಪ್ರಾರ್ಥನೆ ಮೇನ್ ಮುಖ್ಯವಾದದ್ದಾಗಿದೆ. ಈ ಒಂದು ದೇಹದಲ್ಲಿ ನೋಡುವುದಾದರೆ ಅನೇಕರ ಜೀವಿತದಲ್ಲಿ ಪ್ರಾರ್ಥನೆ ಅನ್ನೋದೇ ಇಲ್ಲ. ಪ್ರಾರ್ಥನೆ ಮಾಡುವಂಥ ಸಮಯವನ್ನು ಶತ್ರುವಾದನು ಕದ್ದುಕೊಳ್ತಾ ಇದ್ದಾನೆ. ನೀವು ಪ್ರಾರ್ಥನೆ ಮಾಡೋಣ ಅಂತ ಮನಸ್ಸಿನಲ್ಲಿ ಚಿಂತೆ ಮಾಡ್ತೀರಾ, ಬಟ್ ಪ್ರಾರ್ಥನೆ ಮಾಡೋಕ್ಕೆ ಶರೀರ ಬಿಟ್ಕೊಡ್ತಾ ಇಲ್ಲ. ಯಾವಾಗ ಪ್ರಾರ್ಥನೆ ಮಾಡೋಣ ಅಂತ ಕೂತ್ಕೋತೀರ, ಆದರೆ ಏನಿರುತ್ತೆ ಆ ಸಮಯದಲ್ಲಿ ಒಂದು ಫೋನ್ ಬರುತ್ತೆ. ಪ್ರಾರ್ಥನೆ ಮಾಡೋಣ ಅಂತ ನೀವು ತೀರ್ಮಾನ ಮಾಡ್ತೀರ, ಆವಾಗ ಬೇಡವಾದ ಆಲೋಚನೆ ಬರುತ್ತೆ. ಪ್ರಾರ್ಥನೆ ಮಾಡೋಣ ಅಂತ ತೀರ್ಮಾನದಿಂದ ಕೂತ್ಕೋತೀರ, ಆದರೆ ನಿಮ್ಮ ಮನಸ್ಸು ನಿಮಗೆ ಬಿಟ್ಟುಕೊಡೋದಿಲ್ಲ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ಯಾವ ರೀತಿ ಬರೆಯಲ್ಪಟ್ಟಿದೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರಿ. ಯಾವಾಗ ನೀನು ಪ್ರಾರ್ಥನೆ ಮಾಡೋದು ಬಿಡ್ತೀಯಾ, ಶತ್ರುವಿಗೆ ನಿನ್ನ ಕುಟುಂಬದಲ್ಲಿ ನಿನ್ನ ಜೀವಿತದಲ್ಲಿ ಬರೋಕ್ಕೆ ತುಂಬ ಈಸಿಯಾಗುತ್ತೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಇರುವುದೇ ಆದರೆ ಶತ್ರುವಿಗೆ ಜಾಗವಿಲ್ಲ. ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಇರುವುದೇ ಆದರೆ ಹೋರಾಟಗಳಿಗೆ ಜಾಗವಿಲ್ಲ. ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಇರುವುದೇ ಆದರೆ ಸಮಾಧಾನ ಕೆಡಿಸಲು ಬರುವಂಥ ಶತ್ರುವಿಗೆ ಅವಕಾಶ ಇಲ್ಲ. ಈ ದಿನದಲ್ಲಿ ನೀನು ಈ ಮುಂಜಾನೆ ವೇಳೆ ಪ್ರಿಯ ದೇವ್ರ ಮಕ್ಕಳೇ, ಒಂದೇ ನೀನು ಸಮಯ ಸಿಕ್ಕುವ ಸಂದರ್ಭದಲ್ಲಿ ನಿನಗೆ ಅರ್ಧ ಗಂಟೆ ಸಿಗ್ತಾ ಅಥವಾ 1 ಅವರ್ ಸಿಗ್ತಾ 10 ನಿಮಿಷ ಸಿಕ್ಕುವ ಸಂದರ್ಭದಲ್ಲಿ ದೇವರನ್ನ ಧ್ಯಾನಿಸು. ನೀನು ದೇವರಿಗೆ ಮೊರೆ ಇಡು. ಆತ ನಿನ್ನ ಪ್ರಾರ್ಥನೆ ಕೇಳುವಾತನಾಗಿದ್ದಾನೆ. ಯಾಕಂದರೆ ನಿನ್ನ ಚಿಂತಾಭಾರವೆಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ ಅಂತ ಆತನು ಹೇಳಿರುವಾಗ, ಈ ಮುಂಜಾನೆ ವೇಳೆಯಲ್ಲಿ ನಾವು ಎದ್ದಿದ ತಕ್ಷಣ ನಾವೇನು ತೀರ್ಮಾನ ಮಾಡ್ತಾ, ಅಯ್ಯೋ ಮಕ್ಕಳಿಗೆ ಏನು ಅಡುಗೆ ಮಾಡಿಕೊಡ್ಬೇಕು, ಏನು ಚಿಂತೆ ಮಾಡಬೇಕು, ನಮ್ಮ ಯಜಮಾನ್ರಿಗೆ ಏನು ಮಾಡಿಕೊಡ್ಲಿ, ಅಥವಾ ನೀನೇನು ಮಾಡಲಿ, ಬರೀ ಕುಟುಂಬದ ಕೆಲಸ. ಅನೇಕ ಜನರು ಬರೀ ಕೆಲಸ. ಆ ಕೆಲಸದ ಮಧ್ಯದಲ್ಲಿ ದೇವ್ರನ್ನ ಯಾರು ನೆನೆಸೋದೇ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಬೆಳಗ್ಗೆ ಏನು ಮಾಡ್ತಾರೆ, ಮಕ್ಕಳು ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸ್ಕೊಡೋದು. ಇನ್ನು ಕೆಲವರು ಏನು ಮಾಡ್ತಾರೆ, ರೆಡಿಯಾಗಿದ್ದ ತಕ್ಷಣ ಆಫೀಸ್ಗೆ ಹೋಗ್ಬೇಕು ಅನ್ನೋದು, ಬರೋದು, ಮೊಬೈಲ್ ಹಿಡ್ಕೊಂಡು ಕುತ್ಕೊಳೋದು. ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಸಮಯ ಇದೆ, ಮೊಬೈಲಲ್ಲಿ ಮೆಸೇಜ್ ಮಾಡೋಕ್ಕೆ ಸಮಯ ಇದೆ, ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋಕ್ಕೆ ಸಮಯ ಇದೆ. ಆದರೆ ದೇವರನ್ನ ನೋಡೋಕ್ಕೆ ಸಮಯ ಇಲ್ಲ. ಈ ದಿನದಲ್ಲಿ ಒಂದು ತೀರ್ಮಾನ ಬೇಕು. ಪ್ರಿಯ ದೇವರ ಮಕ್ಕಳೇ, ಅನೇಕರು ದೇವರನ್ನ ಹುಡುಕುತ್ತಿಲ್ಲ. ಆದರೆ ನನ್ನ ತಂದೆಯ ದೇವರು ಒಬ್ಬೊಬ್ಬರನ್ನು ಹುಡುಕುವತನಾಗಿದ್ದಾನೆ. ಎಲ್ಲಿ ನನ್ನ ಮಕ್ಕಳು ಈ ದಿನ ಬರ್ತಾರೆ, ನಾಳೆ ಬರ್ತಾರೆ, ಈ ಕ್ಷಣ ಬರ್ತಾರೆ ಅಂತಂದರೆ ದೇವ್ರು ಕಾಯ್ತಾ ಇದ್ದಾರೆ. ಆದರೆ ನಿಮ್ಮ ಮನಸ್ಸು ದೇವರಿಂದ ದೂರ ಇದೆ. ಪ್ರಿಯ ದೇವರ ಮಕ್ಕಳು, ಅದಕ್ಕಾಗಿ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರಿ. ಅದರಲ್ಲಿ ಎಚ್ಚರವಾಗಿದ್ದು ದೇವರೇ ಕೃತಜ್ಞತಾ ಸ್ತುತಿ ಮಾಡಿ. ಯಾಕಾಗಿ ಈ ಥರ ಹೇಳ್ತಾ ಇದ್ದಾರೆ, ನೀನು ಎಚ್ಚರವಾಗಿರ್ಬೇಕಿದ್ದಂತಲೇ. ನಿನ್ನ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಕದ್ದುಕೊಳ್ಳುವುದಕ್ಕೆ ಶತ್ರು ಕಾಯ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಸಮಾಧಾನ ಕೆಡಿಸ್ಬೇಕು ಅಂತ ಶತ್ರು ಕಾಯ್ತಾ ಇದ್ದಾನೆ. ನಿನ್ನ ಕುಟುಂಬನ ಒಡಿಬೇಕು ಅಂತ ಶತ್ರು ಕಾಯ್ತಾ ಇದ್ದಾನೆ. ನಿನ್ನಲ್ಲಿ ಯಾವಾಗ ಪ್ರಾರ್ಥನೆ ಇಲ್ಲ, ಆವಾಗ ಶತ್ರು ಈಸಿಯಾಗುತ್ತೆ. ಅದಕ್ಕೆ ದೇವ್ರ ವಾಕ್ಯ, ಮೊದಲು ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರಿ. ಉದಾಹರಣೆಗೆ ಈ ಲೋಕದಲ್ಲಿ ನಾವು ಜ್ಯೂಸ್ನ ಮಾಡಬೇಕಾದ್ರೆ ಊಟ ಮಾತ್ರ ಟೈಮ್ ಕಟ್ಟಿ ಊಟ ಮಾಡ್ತೀವಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಆದರೆ ಒಂದು ಬಾರಿ ಆದರೂ ದೇವರು ನೆನೆಸ್ತೀವ? ಈ ದಿನದಲ್ಲಿ ದೇವರ ಮಕ್ಕಳು, ಈ ಮುಂಜಾನೆ ವೇಳೆಯಲ್ಲಿ ನಾವು ಮೊದಲು ಒಂದು ತೀರ್ಮಾನ, ದೇವರೇ ಹೌದು ಸ್ವಾಮಿ, ಇಷ್ಟು ದಿನಗಳ ಕಾಲ ನನ್ನ ಸಮಯ ಕಳೆದಿದ್ದೇನೆ, ಇಷ್ಟು ದಿನಗಳ ಕಾಲ ಬೇಡವಾದ ಆಲೋಚನೆಗಳನ್ನು ಕಿವಿ ಕೊಟ್ಟಿದ್ದೇನೆ, ಮೊಬೈಲ್ ನೋಡ್ಕೊಂಡು ಲೋಕದ ಆಸೆ ಪಾಸೆಗಳು ಬಿದ್ದಿದ್ದೇನೆ. ಆದರೆ ದೇವರು, ನಾನೊಂದು ತೀರ್ಮಾನ ಮಾಡ್ತಾನೆ, ನಾನು ಸಿಕ್ಕುವ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೇನೆ, ದೇವರನ್ನ ಮೊರೆ ಹೋಗ್ತೇನೆ. ನೀನು ಪ್ರಾರ್ಥನೆ ಮಾಡುವುದೇ ಆದರೆ ನಿನ್ನ ಪ್ರಾರ್ಥನೆ ಆತನು ಕೇಳುವಾತನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನೀನದೊಂದು ತೀರ್ಮಾನ ಮಾಡಿ. ಯಾಕಂದರೆ ನಿನ್ನ ಜೀವಿತದಲ್ಲಿ ಅನೇಕ ಉಪಕಾರ ಮಾಡಿದ್ದಾನೆ ಆತನಿಗೆ. ನೀನು ಒಂದು ಸಲ ಸಹ ದೇವರಿಗೆ ಥ್ಯಾಂಕ್ ಯು ಜೀಸಸ್ ಎಂದು ಒಂದು ಸಲ ಸಹ ಕೃತಜ್ಞತೆ ಸಲ್ಲಿಸಿಲ್ಲ. ಅದಕ್ಕಾಗಿ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರಿ. ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆಗ ಆತ ನಿಮ್ಮನ್ನು ಅಭಿವೃದ್ಧಿಪಡಿಸಿ ಸಕಲ ಶೋಧನೆ ಹೋರಾಟಗಳಿಂದ ಬಿಡಿಸಿ ಆತನ ಸತ್ಯತೆಗೆ ತಕ್ಕಾಗಿ ನಿಮ್ಮನ್ನು ನಡೆಸ್ತಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥನೆಯಲ್ಲಿ ಬಲಗೊಳ್ಳಿ. ಪ್ರಿಯ ದೇವರ ಮಕ್ಕಳೇ, ನೀನು ಪ್ರಾರ್ಥಿಸುವಾಗ ನಿನ್ನ ಮುಖಾಂತರ ಅನೇಕ ಕಾರ್ಯಗಳು ದೇವ್ರು ಮಾಡುವಾತನಾಗಿದ್ದಾನೆ. ನಿನ್ನ ಮುಖಾಂತರ ದೇವ್ರ ಕಾರ್ಯ ಮಾಡಬಾರ್ದು ಅಂತ ಶತ್ರು ಕಾಯ್ತಾ ಇದೆ. ಅದಕ್ಕಾಗಿ ಮೊದಲು ಪ್ರಾರ್ಥನೆ ತಪ್ಪದೆ ಮಾಡಿ. ನೀನು ಮಾಡುವಾಗ ನಿನ್ನ ಜೀವಿತದಲ್ಲಿ ಮಾತುಕರ ಆತನ ಮಾಡಲು ಸಿದ್ಧವಾಗಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೊಬ್ಬೊಬ್ಬರನ್ನು ಬಲವಾಗಿ ನಡೆಸಿ ಅಭಿವೃದ್ಧಿಪಡಿಸಿ ದೇವರು ಉಪಯೋಗಿಸಲಿ ಎಂದು ನಾನು ಪ್ರಾರ್ಥಿಸ್ತೀನಿ. ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.